ನಿಮ್ಮನ್ನ ಒಂದು ರೂಮಲ್ಲಿ ಇಟ್ಟು 5 ದಿನ ತಿನ್ನೋಕೆ ಏನೂ ಕೊಡ್ಲಿಲ್ಲ ಅನ್ಕೊಳ್ಳಿ. ದೇವರು ನಿಮ್ಮ ಮುಂದೆ ಬಂದ್ರೆ ನೀವು ಏನನ್ನ ಕೇಳ್ತೀರಿ? ಊಟ. ಅಂದ್ರೆ ಅದು ಅಷ್ಟು ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಟ್ಟೆಯಲ್ಲಿರೋ ಊಟ ಬರೀ ಒಂದು ವಸ್ತು ಅಲ್ಲ, ಒಂದು ಸಾಮಗ್ರಿ ಅಥವಾ ಪದಾರ್ಥ ಅಲ್ಲ, ಅದು ಜೀವ. ನಿಮ್ಮ ಪಾಲಿನ ಜೀವ ನಿರ್ಮಾತೃ ಶಕ್ತಿ. ನೀವು ಅದನ್ನ ಹಾಗೇ ನೋಡಬೇಕು. ನೋಡಿ, ಅದು ತಟ್ಟೆಯಲ್ಲಿದ್ದಾಗ, ಅಲ್ಲಿ ಹೊರಗಡೆ ಇದ್ದಾಗ ಅದಕ್ಕೆ ಬೆಲೆ ಇರಲ್ಲ. ಆದರೆ ಅದನ್ನು ಸೇವಿಸಿ ಅದು ನಿಮ್ಮ ರಕ್ತ ಮಾಂಸವಾಗಿ ಬದಲಾದಾಗ ದಿಢೀರನೆ ತುಂಬ ಬೆಲೆ ಬರುತ್ತೆ. ನಾವು ಯಾಕೆ ಹೀಗೆ ಬದುಕ್ತೀವಿ? ಇದು ತುಂಬ ಮುಖ್ಯ. ಊಟ ತಟ್ಟೆಯಲ್ಲಿದ್ದಾಗಲೇ ಅದನ್ನು ನಿಮ್ಮ ಒಂದು ಭಾಗ ಅನ್ನೋ ಥರ ನೋಡಬೇಕು. ಗೌರವದಿಂದ ಅದನ್ನು ಸೇವಿಸಬೇಕು. ಹೇಗೆ ತಿಂತೀರಿ ಅನ್ನೋದನ್ನ ಬದಲಾಯಿಸ್ಕೊಂಡ್ರೆ ಸಾಕು, ಅದು ಬೇರೇನೇ ಥರ ಕೆಲಸ ಮಾಡುತ್ತೆ. ಪ್ರಜ್ಞೆ ಅಂದರೆ ಇದೆ. ಯಾರಾದರೂ ನಿಮ್ಮ ಹತ್ರ ನಿಮ್ಮ ಪ್ರಜ್ಞೆ ನಿಮ್ಮ ಬದುಕನ್ನು ಪ್ರಭಾವಿಸಲ್ಲ. ರಾಸಾಯನಿಕ ಪ್ರಕ್ರಿಯೆಗಳಷ್ಟೇ ಪ್ರಭಾವಿಸೋದು ಅಂದರೆ ದಯವಿಟ್ಟು ಕ್ಷಮಿಸಿ, ಬದುಕು ಹಾಗೆ ನಡೆಯಲ್ಲ. ಮನುಷ್ಯನ ಪ್ರಜ್ಞೆ ನಾವು ಸ್ಪರ್ಶಿಸೋ ಪ್ರತಿಯೊಂದರ ಮೇಲೂ ಆಳವಾದ ಪ್ರಭಾವ ಬೀರುತ್ತೆ. ಅದರಲ್ಲೂ ಆಹಾರ. ಇನ್ನೊಂದು ಜೀವವನ್ನ ನಮ್ಮ ಜೀವವಾಗಿ ಮಾಡ್ಕೋತಿದ್ದೀವಿ. ಇಂಥ ಕೆಲಸ ಮಾಡುವಾಗ ಇದು ತುಂಬ ಮುಖ್ಯ. ಅದನ್ನು ಕೃತಜ್ಞತೆ ಮತ್ತು ಭಕ್ತಿಯಿಂದ ಸೇವಿಸಬೇಕು.